ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕುರುಡ ಮತ್ತು ರಾಜಕುಮಾರಿ ಸತ್ಯವತಿ ಈ ಕಥೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೆಯದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಆಗಿದ್ರೆ ತಡ ಏನಕ್ಕೆ, ಕಥೆನ ಶುರು ಮಾಡೋಣ. ಮಥುರಾ ಎಂಬ ರಾಜ್ಯವಿದ್ದು ಶೂರಸೇನನೆಂಬ ರಾಜ ಆಳ್ವಿಕೆಯನ್ನು ಮಾಡ್ತಿದ್ದ. ಅವನಿಗೆ 3 ಜನ ಹೆಣ್ಮಕ್ಳು, ವೇದವತಿ, ನೇತ್ರಾವತಿ, ಸತ್ಯವತಿ ಅಂತ 3 ಜನ ಹೆಣ್ಮಕ್ಳಿದ್ರು. 3 ಜನನೂ ಕೂಡ ರಾಜಕುಮಾರಿಯರು ತುಂಬ ಬುದ್ಧಿವಂತರಾಗಿದ್ದರು, ಸಕಲ ವಿದ್ಯೆಗಳ ಪಾರಂಗತರಾಗಿದ್ದರು. 3ನೇ ರಾಜಕುಮಾರಿ ಉಳಿದ ಇಬ್ಬರಿಗಿಂತಲೂ ಕುಶಲಮತಿಯಾಗಿದ್ಲು, ನಿಷ್ಠುರವಾದಿಯಾಗಿದ್ಲು. ಒಂದು ದಿನ ಮಹಾರಾಜ ತನ್ನ ಮಕ್ಕಳನ್ನು ಕರೆದು, ನೋಡಿ ಮಕ್ಕಳೇ, ನಾನು ಸತ್ತ ನಂತರ ರಾಜ್ಯವನ್ನು ನಿಮ್ಮಲ್ಲಿ ಯಾರು ನಡೆಸಲು ಅರ್ಹತೆ ಹೊಂದಿರುವಿರಿ ತಿಳಿಸಿ ಅಂತ ರಾಜ ಕೇಳ್ತಾನೆ. ಆಗ ಮೊದಲು ಇಬ್ಬರು ಮಕ್ಕಳಾದ ವೇದವತಿ ಮತ್ತು ನೇತ್ರಾವತಿ, ಅಪ್ಪಾಜಿ, ನೀವು ಹೇಳಿದ ಹಾಗೆ ನಿಮ್ಮ ಮಾತು ಕೇಳುತ್ತೇವೆ. ನೀವು ಯಾರನ್ನು ನೋಡಿ ಮದುವೆಯಾಗು ಅನ್ನುವಿರ ಅವರನ್ನೇ ಮದುವೆ ಆಗುತ್ತೇವೆ. ಅವರು ನಮ್ಮ ಮಾತಿಗಿಂತ ನಿಮ್ಮ ಮಾತು ಆದೇಶ ಪಾಲಕರಾಗಬೇಕು, ಜೊತೆಯಲ್ಲಿ ಇಲ್ಲಿಯೇ ನೆಲೆಸಿ ನಿಮ್ಮ ಸೇವೆ ಮಾಡುತ್ತಾ ಇರಬೇಕು ಅಂತ ಹೇಳ್ತಾರೆ. ಇದರಿಂದ ತೃಪ್ತಿಗೊಂಡ ಮಹಾರಾಜ, ನಿಮ್ಮನ್ನು ಪಡೆದ ನಾವು ಪುಣ್ಯ ಮಾಡಿರುವೆ ಅಂತ ಹೇಳ್ತಾರೆ. ಆದರೆ 3ನೆಯ ಮಗಳಾದಂತಹ ಸತ್ಯವತಿ, ನಾನು ನನ್ನ ಗಂಡ ಹೇಳಿದ ಮಾತನ್ನು ಕೇಳುವೆ, ಮದುವೆಯಾದ ಮೇಲೆ ಗಂಡನ ಮಾತು ಕೇಳುವುದು ನನ್ನ ಧರ್ಮ ಅಂತ ಹೇಳ್ತಾಳೆ. ಇದರಿಂದ ಕ್ರೋಧಗೊಂಡಂತಹ ಮಹಾರಾಜ, ನಿನ್ನನ್ನು ಅತ್ಯಂತ ದುರ್ಬಲನಿಗೆ ಕೊಟ್ಟು ಮದುವೆಯನ್ನು ಮಾಡುವೆ ಅಂತ ಹೇಳ್ತಾನೆ. ನೀವು ಯಾರಿಗೆ ಕೊಟ್ಟರೂ ಅವರೇ ನನ್ನ ದೇವರು ಎಂದು ಅವರ ಜೊತೆ ಬಾಳುವೆ ಅಂತ 3ನೇ ಮಗಳು ಹೇಳ್ತಾಳೆ. ಇನ್ನೂ ಕ್ರೋಧಗೊಂಡಂತಹ ಮಹಾರಾಜ ಮಗಳು ಎಂಬುದನ್ನು ಲೆಕ್ಕಿಸದೆ ಮಂತ್ರಿಯನ್ನು ಕರೆದು, ನಾಳೆ ನಮ್ಮ ರಾಜ್ಯದಲ್ಲಿರುವ ಅತ್ಯಂತ ದುರ್ಬಲ ವ್ಯಕ್ತಿಗಳನ್ನು ಬರಲು ಹೇಳು ಅಂತ ಹೇಳಿ ಕಳಿಸ್ತಾನೆ. ಮಂತ್ರಿಯು ಏನೋ ಹೇಳಲು ಬಾಯಿ ತೆಗೆದುದನ್ನು ನೋಡಿದ ರಾಜನು, ಇದು ನನ್ನ ರಾಜ ಆಜ್ಞೆ ಅಂತ ಆಜ್ಞೆಯನ್ನು ಮಾಡ್ತಾನೆ. ಮಾರನೆಯ ದಿನ 3ನೇ ಮಗಳಾದ ಸತ್ಯವತಿಯನ್ನು ಮದುವಣಗಿತ್ತಿಯಂತೆ ಅಲಂಕಾರ ಮಾಡಲಾಗಿತ್ತು. ಎಲ್ಲ ದುರ್ಬಲ ವ್ಯಕ್ತಿಗಳನ್ನು ಒಂದು ಕಡೆ ಸೇರಿಸಲಾಗಿತ್ತು. ಮಹಾರಾಜನು ತನ್ನ ಮಗಳನ್ನು ಕೊನೆಯ ಬಾರಿ ಕೇಳಿದನು. ಸತ್ಯವತಿಯು ಅದೇ ಉತ್ತರವನ್ನು ನೀಡಿದಾಗ ಸಿಟ್ಟಿನಿಂದ ಅವಳ ಕೈ ಹಿಡಿದು ಎಳೆದುಕೊಂಡು ಬಂದು, ಇವರು ಯಾರು ಬಲ್ಲಿರೇನೋ, ಇವಳು ನನ್ನ ನತದುಷ್ಟ ಮಗಳು, ಇವಳನ್ನು ನಿಮ್ಮಲ್ಲಿ ಒಬ್ಬರಿಗೆ ಕೊಟ್ಟು ಮದುವೆ ಮಾಡುವೆ. ಧೈರ್ಯವಾಗಿ ನನ್ನ ಮಗಳ ಮದುವೆ ಆಗುವವರು ಕೈಯನ್ನು ಮೇಲಕ್ಕೆ ಎತ್ತಿ ಅಂತ ಮಹಾರಾಜ ಹೇಳ್ತಾನೆ. ಆಶ್ಚರ್ಯದಿಂದ ರಾಜನ ಮಗಳು ಕೇಳಬೇಕೆ, ಎಲ್ಲರೂ ಕೈಯನ್ನು ಎತ್ತುತ್ತಾರೆ. ರಾಜನು ಮಂತ್ರಿಗೆ ಹೇಳಿ ಕೈ ಎತ್ತಿದವರನ್ನು ಬೇರೆ ಕಡೆ ಕಳಿಸ್ತಾರೆ. ಕೊನೆಯದಾಗಿ 3 ಉಳಿದಿರ್ತಾರೆ. ಅವರಿಗೆ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ದೈಹಿಕವಾಗಿ ಅಂಗವಿಕಲರಾಗಿರ್ತಾರೆ. ಅವರ ಬಳಿ ಬಂದು ರಾಜನು ಗಟ್ಟಿಯಾಗಿ, ನಿಮ್ಮಲ್ಲಿ ಯಾರು ಮದುವೆ ಆಗ್ತೀರಾ ಅಂತ ಕೇಳ್ತಾನೆ. ಆಗ ಹೆದರಿ ಇಬ್ಬರು ಕೈಯನ್ನು ಎತ್ತುತ್ತಾರೆ. ಉಳಿದ ಒಬ್ಬ ವ್ಯಕ್ತಿ ಏನು ಕೇಳಿದರೂ ಮಾಡಿದರೂ ಸುಮ್ಮನೆ ಇದ್ದ, ಸಂಪೂರ್ಣ ದೈಹಿಕ ಅಂಗವಿಕಲ ಆಗಿರುವ ವ್ಯಕ್ತಿಯಾಗಿದ್ದ. ಮಹಾರಾಜ ಮಂತ್ರಿಗೆ ಹೇಳಿ ಅವನನ್ನು ಕರೆದು ತನ್ನ ಮಗಳಿಗೆ ಮದುವೆ ಮಾಡಿ ಎಲ್ಲಾದರೂ ಬದುಕೋ ಹೋಗು ಅಂತ ಕಳಿಸ್ತಾನೆ. 3ನೆಯ ಮಗಳಾದ ಸತ್ಯವತಿಯು ತನ್ನ ಗಂಡನನ್ನು ಕರೆದುಕೊಂಡು ಅಲ್ಲಿಂದ ದೂರ ಹೋಗ್ತಾಳೆ. ಸುಮಾರು ವರ್ಷಗಳ ನಂತರ ಸತ್ಯವತಿಯು ಒಂದು ದೊಡ್ಡ ಕಾಡಿನ ಅಂಚಿನಲ್ಲಿ ಗುಡಿಸಲು ಕಟ್ಟಿಕೊಂಡು ತನ್ನ ಗಂಡನೊಂದಿಗೆ ಜೀವನ ಸಾಗಿಸ್ತಾ ಇರ್ತಾಳೆ. ಒಂದು ದಿನ ನೀರಿಗೆ ಹೋದ ಸತ್ಯವತಿಯ ಕಾಲು ಜಾರಿ ಹಳ್ಳದಲ್ಲಿ ಬಿದ್ದೋಗ್ತಾಳೆ. ಅದೇ ಸಮಯದಲ್ಲಿ ದೇವರಾಗಿ ಕುದುರೆ ಮೇಲೆ ಬಂದ ತುಂಬ ಗಟ್ಟಿಮಸ್ತಾದ ಯುವರಾಜ ಕುಮಾರ ನೀರಿಗೆ ಧುಮುಕಿ ಅವಳನ್ನು ಕಾಪಾಡ್ತಾನೆ. ಅವನ ಸ್ಪರ್ಶದಿಂದ ರೋಮಾಂಚನಗೊಳ್ತಾಳೆ. ನಂತರ ತನ್ನ ಗಂಡನನ್ನು ನೆನೆದು ಅಲ್ಲಿಂದ ನೀರು ತುಂಬಿಕೊಂಡು ವೇಗವಾಗಿ ಹೋಗ್ತಾಳೆ. ಸಮಯ ಹೋಗಲು ತನ್ನ ಗಂಡನಿಗೆ ಮರಳಿನಲ್ಲಿ ಕೈ ಹಿಡಿದು ಅನೇಕ ಅಕ್ಷರ ಅಭ್ಯಾಸಗಳನ್ನ ಮಾಡಿಸ್ತಾಳೆ. ಒಂದು ದಿನ, ನಾನು ನೀರು ತರಲು ಹೋಗುತ್ತೇನೆ, ನಾನು ಬರುವವರೆಗೂ ಇಲ್ಲಿಯವರೆಗೂ ಹೇಳಿಕೊಟ್ಟ ಅಕ್ಷರಗಳನ್ನು ಬರೆದಿರಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ನೀರು ತುಂಬಿಕೊಳ್ಳಲು ಹಳ್ಳದೊಳಗೆ ಇಳಿದ ತಕ್ಷಣ ಅಂದು ಬಂದು ಕಾಪಾಡಿದ ರಾಜಕುಮಾರ ನೆನಪಾಗ್ತಾನೆ. ಯಾರು ಅವನು, ಇಲ್ಲಿ ಏನು ಕೆಲಸ ಎಂದು ನಾನು ನೋಡಿಲ್ವಲ್ಲ ಅಂತ ಅಂದ್ಕೊಳ್ತಾಳೆ. ಅಷ್ಟರಲ್ಲಿ, ಆಯ್ ಸುಂದರಿ, ನನ್ನ ನೆನಪು ಮಾಡಿಕೊಳ್ಳುತ್ತಿರುವೆಯಾ ಎಂಬ ದನಿ ಕೇಳಿ ತಿರುಗಿ ನೋಡಿದರೆ
ಅದೇ ರಾಜಕುಮಾರ ಬಂದಿರ್ತಾನೆ. ಏನೂ ಮಾತನಾಡದೆ ಭಯದಿಂದ ತಾನು ವಾಸವಿದ್ದ ಗುಡಿಸಲಿಗೆ ವಾಪಸ್ ಬರ್ತಾಳೆ. ಬಂದು ನೋಡಿದರೆ ತನ್ನ ಕುರುಡ ಗಂಡ ಎಲ್ಲ ಅಕ್ಷರ ಬರೆದು ಜೊತೆಯಲ್ಲಿ ಸುಂದರ ಚಿತ್ರ ಬಿಡಿಸಿದ್ದಾನೆ. ಚಿತ್ರ ನೋಡಿ ರಾಜಕುಮಾರಿ ಸತ್ಯವತಿ ಭಯದಿಂದ ನಡುಗಿ ಹೋಗ್ತಾಳೆ. ಒಬ್ಬ ಕುದುರೆ ಮೇಲೆ ರಾಜಕುಮಾರ ನಿಂತಿದ್ದಾನೆ. ನೀರು ತರುವ ಮಹಿಳೆಯನ್ನು ಕಾಡಿಸುತ್ತಿದ್ದಾನೆ. ರೀ, ನಿಜ ಹೇಳಿ, ಇದನ್ನೆಲ್ಲ ಬರೆದಿದ್ದು ಚಿತ್ರ ಬಿಡಿಸಿದ್ದು ಯಾರು ಅಂತ ಕೇಳ್ತಾಳೆ. ನಾನೇ ಬಿಡಿಸಿದ್ದು ಅಂತ ಹೇಳ್ತಾನೆ. ಗಾಬರಿಯಿಂದ ಮುಂದೆ ಮಾತಾಡೋದಿಲ್ಲ ಅವಳು. ಮಾರನೆಯ ದಿನ ನೀರು ತರಲು ಸತ್ಯವತಿ ಹೋಗ್ತಾಳೆ. ಮತ್ತದೇ ಕುದುರೆ ಮೇಲೆ ಬಂದ ರಾಜಕುಮಾರ, ನನ್ನ ಮದುವೆಯಾಗಿ ನಿಮ್ಮನ್ನು ನೋಡಿದ ದಿನದಿಂದ ಕುರುಡಾಗಿರುವೆ ಅಂತ ಅವನಿಂದ ರಾಜಕುಮಾರಿ ಸತ್ಯವತಿ, ಬನ್ನಿ, ನಿಮ್ಮನ್ನ ಮದುವೆಯಾಗಿ ಪಟ್ಟದ ರಾಣಿ ಮಾಡಿ ನೋಡಿ ಬರಬೇಡಿ ಅಂತ ಹೇಳ್ತಾನೆ. ಇದರಿಂದ ಸಿಟ್ಟಾದಂತಹ ಸತ್ಯವತಿ ಅಲ್ಲಿಯೇ ಇದ್ದ ಕಲ್ಲಿನಿಂದ ಅವನ ಹಣೆಗೆ ಬೀಸಿ ಹೊಡಿತಾಳೆ. ರಾಜಕುಮಾರ ಅಮ್ಮ ಅಂತ ಕೂಗಿ ಕೆಳಗಡೆ ಬೀಳ್ತಾನೆ. ಸತ್ಯವತಿ ತಾನು ಕಲ್ಲಿನಿಂದ ಹೊಡೆದಿದ್ದು ತಪ್ಪು ಎಂದು ಓಡಿ ಕೆಳಗೆ ಹೋಗಿ ಬಿದ್ದ ಪ್ರಜ್ಞೆ ಇಲ್ಲದ ರಾಜಕುಮಾರನನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡು ನೀರನ್ನು ಕುಡಿಸಿ ತನ್ನ ಸೀರೆಯ ತುದಿಯನ್ನು ಹರಿದು ರಕ್ತ ಸೋರುತ್ತಿದ್ದ ಹಣೆಯ ಜಾಗಕ್ಕೆ ಕಟ್ತಾಳೆ ಮತ್ತು ಕ್ಷಮೆಯನ್ನು ಕೇಳ್ತಾಳೆ. ವೇಗವಾಗಿ ತನ್ನ ಗಂಡ ಕಾಯ್ತಿರ್ತಾನೆ ಅಂತ ಮನೆಗೆ ಹೋಗ್ತಾಳೆ. ನಾಳೆಯಿಂದ ಈ ಹಳ್ಳದ ಕಡೆ ಬರಬಾರ್ದು ಅಂತ ತೀರ್ಮಾನಿಸ್ಕೊಂಡು ತನ್ನ ಗುಡಿಸಲಿನ ಕಡೆ ನಡೀತಾಳೆ. ತನ್ನ ಕುರುಡ ಗಂಡ ಬಿಡಿಸಿದ ಚಿತ್ರ ನೋಡಿ ಸುಮ್ಮನೆ ನಿಲ್ಲುವಳು. ಕುದುರೆ ಮೇಲೆ ಇರುವ ರಾಜಕುಮಾರ, ಕೆಳಗೆ ನಿಂತು ಕಲ್ಲು ಬೀಸುತ್ತಿರುವ ಸುಂದರ ತರುಣಿ. ಮತ್ತೊಂದು ಚಿತ್ರ ನೋಡಿ ತಲೆ ತಿರುಗಿ ಹೋಗುತ್ತೆ. ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡು ತಲೆಗೆ ಬಟ್ಟೆ ಕಟ್ಟುತ್ತಿರುವ ಚಿತ್ರ. ಇದನ್ನು ನೋಡಿ ಆಶ್ಚರ್ಯಗೊಳ್ತಾಳೆ. ತನ್ನ ಗಂಡ ಎಲ್ಲಿರುವನು ಎಂದು ಹುಡುಕಿಕೊಂಡು ಹೋಗ್ತಾಳೆ. ಮನೆಯಲ್ಲಿ ಎಲ್ಲೂ ಇರದ ಗಂಡನನ್ನು ನೋಡಿ ಭಯದಿಂದ ಹೊರಗೆ ಬಂದು ಜೋರಾಗಿ ಕೂಗ್ತಾಳೆ. ಹೊರಗೆ ಕಲ್ಲಿನ ಬಂಡೆಯ ಮೇಲೆ ಮಲಗಿರುವ ತನ್ನ ಗಂಡನ ಬಳಿ ಓಡಿ ಹೋಗಿ ನೋಡ್ತಾಳೆ. ತಲೆಗೆ ಗಾಯವಾಗಿದೆ. ಏನಾಯಿತು ಎಂದು ಕೇಳಿದರೆ ಜಾರಿ ಬಿದ್ದೆ ಅಂತ ಹೇಳ್ತಾನೆ. ಹಣೆಗೆ ಕಟ್ಟಿರುವ ಬಟ್ಟೆಯನ್ನು ನೋಡಿ ಆಶ್ಚರ್ಯ ಆಗುತ್ತೆ. ನನ್ನ ಸೀರೆ ಹರಿದು ಕಟ್ಟಿದ ಬಟ್ಟೆ, ತನ್ನ ಗಂಡನನ್ನು ಈ ಬಟ್ಟೆ ಹೇಗೆ ಬಂತು ಅಂತ ಕೇಳ್ತಾಳೆ. ಕುರುಡ ಗಂಡ ಮಾತನಾಡಲು ಬರದೆ ಅದು ಅಂತ ಹೇಳ್ತಾನೆ. ರೀ, ನಿಜ ಹೇಳಿ ಅಂತ ಬೇಡ್ಕೊಳ್ತಾಳೆ. ಸರಿ, ಹೇಳ್ತೇನೆ, ನೀನು ಯಾವ ಕಾರಣಕ್ಕೂ ಯಾರಿಗೂ ಹೇಳಬಾರದು ಅಂತ ಹೇಳಿ ಮಾತನ್ನು ತೆಗೆದುಕೊಳ್ತಾನೆ. ಇಲ್ಲಿಂದ ಸುಮಾರು ದೂರ ಇರುವ ಕಾಳಿಂಗ ರಾಜ್ಯದ ಯುವ ರಾಜಕುಮಾರ ನಾನು. ಚಿಕ್ಕವನಿದ್ದಾಗ ಒಂದು ದಿನ ತಮ್ಮ ಆಸ್ಥಾನಕ್ಕೆ ಬಂದ ಋಷಿ ಮುನಿಗಳಿಗೆ ತನ್ನ ತಂದೆ ತಾಯಿ ಇಬ್ಬರೂ ಅವಮಾನ ಮಾಡಿರ್ತಾರೆ. ಇದರಿಂದ ಸಿಟ್ಟಾದಂತಹ ಋಷಿಮುನಿಗಳು ಅಲ್ಪಾಯುಷ್ಯವನ್ನು ನೀಡಿ ನಿಮ್ಮ ವಂಶಕ್ಕೆ ಯಾರು ದಿಕ್ಕು ಇರದೇ ಹೋಗಲಿ ಅಂತ, ಕೊನೆಯವರೆಗೂ ಕುರುಡನಾಗಿ ದೈಹಿಕ ಅಸಮರ್ಥನಾಗಿ ಉಳಿಯಲಿ ಅಂತ ಶಾಪನ ಕೊಡ್ತಾರೆ. ನನ್ನ ತಂದೆ ತಾಯಿ ಇಬ್ಬರು ತಪ್ಪಾಯಿತು ಎಂದು ಬೇಡಿಕೊಂಡರು. ಜೊತೆಗೆ ನಮಗೆ ಶಿಕ್ಷೆ ನೀಡಿ ನಮ್ಮ ಮಗನಿಗೆ ಏಕೆ ಶಿಕ್ಷೆ ಅಂತ ಕೇಳ್ಕೊಳ್ತಾರೆ. ಇದರಿಂದ ಸಮಾಧಾನಗೊಂಡಂತಹ ಋಷಿಮುನಿಗಳು, ನಿನಗೆ 25 ವರ್ಷ ತುಂಬಿದ ತಕ್ಷಣ ಶಾಪದಿಂದ ಮುಕ್ತನಾಗುವೆ. ಆದರೆ ಈ ವಿಚಾರ ಯಾರಿಗೂ ಹೇಳುವ ಹಾಗೆ ಇಲ್ಲ. ಇದನ್ನು ಮೀರಿ ಹೇಳಿದರೆ ನೀನು ಕರಡಿಯಾಗುವೆ ಅಂತ ಹೇಳ್ತಾನೆ. ಮತ್ತೆ ರಾಜಕುಮಾರನನ್ನು ಕರೆದು, ಇಲ್ಲಿಂದ ಪೂರ್ವ ದಿಕ್ಕಿನಲ್ಲಿ ಮಥುರಾ ಎಂಬ ರಾಜ್ಯ ಇದೆ. ರಾಜನಿಗೆ 3 ಜನ ಹೆಣ್ಣು ಮಕ್ಕಳು ಜನಿಸಿರುವರು. ಕೊನೆಯ ರಾಜಕುಮಾರಿ ನಿನ್ನನ್ನು ವರಿಸುವಳು. ಅಲ್ಲಿ ಹೋಗಿ ನೀನು ಶಿವನ ಗುಡಿಯಲ್ಲಿ ಶಿವನ ಸೇವೆ ಮಾಡುತ್ತಾ ಇರು ಎನ್ನುವರು. ಬೇಕಾದರೆ ನೀನು ಮದುವೆಯಾದ ನಂತರ ಅವಳಿಗೆ ಹೇಳಬಹುದು. ಆದರೆ ಅವಳು ಯಾರ ಬಳಿಯೂ ಹೇಳಿದರೆ ನೀನು ಕರಡಿಯಾಗುವೆ ಅಂತ ಹೇಳ್ತಾರೆ. ಸಂಪೂರ್ಣ ವಿಷಯ ತಿಳಿದ ರಾಜಕುಮಾರಿ ಸತ್ಯವತಿ ತುಂಬ ಸಂತಸ ಪಡುವಳು. ತನ್ನ ಗಂಡನ ನೈಜ ರೂಪ ನೋಡಿ ಅವಳ ಕನಸಿಗೆ ರೆಕ್ಕೆ ಬಂದು ತೇಲಾಡುವಳು. ಗುಡಿಸಿನಲ್ಲಿ ಸುಂದರ ಜೀವನ ನಡೆಸುವಳು ಸತ್ಯವತಿ. ಒಂದು ದಿನ ಮಥುರಾ ರಾಜ್ಯದ ಮಹಾರಾಜನಿಗೆ ಯಾವುದೋ ಅಪರಿಚಿತ ರೋಗ ಬಂದಿದ್ದು ಅದಕ್ಕೆ ಔಷಧಿ ಇಲ್ಲವಂತೆ. ರಾಜರು ಕೊನೆಯ ದಿನ ಎಣಿಸುತ್ತಿದ್ದಾರೆ ಅಂತ ಹೇಳಿದಾಗ, ತನ್ನ ಕೊನೆಯ ಮಗಳಿಗೆ ನಾನು ಅನ್ಯಾಯ ಮಾಡಿದೆ, ಅದರ ಫಲ ಇಂದು ಅಂತ ಅವರು ಹೇಳ್ತಾರೆ. ಪಾಪದ ಕೊನೆಯ ದಿನಗಳಲ್ಲಿ ಮಗಳನ್ನು ನೋಡಬೇಕು ಅಂತ ಕೇಳ್ಕೊಳ್ತಾರೆ. ಅವರ ಕೊನೆಯ ಮಗಳು ಎಲ್ಲಿರುವಳೋ ಏನೋ ಯಾರಿಗೂ ಗೊತ್ತಿರೋದಿಲ್ಲ. ಹೀಗಂತ ಮಾತಾಡೋ ವಿಚಾರ ರಾಜಕುಮಾರಿ ತನ್ನ ಗಂಡನನ್ನು ಕರೆದುಕೊಂಡು ಅರಮನೆಗೆ ಹೋಗ್ತಾಳೆ. ಬೇರೆಯವರು ಮಾತಾಡ್ತಾ ಇರೋಂಥ ವಿಷಯನ ಕೇಳಿಕೊಂಡು. ಮಾತನಾಡಲು ಆಗದ ಸ್ಥಿತಿಯನ್ನು ತಲುಪಿದ್ದ ತನ್ನ ತಂದೆಯನ್ನು ಕಂಡು ಜೋರಾಗಿ ಅಳುತ್ತಾ ರಾಜವೈದ್ಯರ ಬಳಿ ಇದಕ್ಕೆ ಪರಿಹಾರ ಸೂಚಿಸಬೇಕು ಅಂತ ಕೇಳ್ತಾಳೆ. ಇದಕ್ಕೆ ಔಷಧಿ ಇದೆ, ಅದನ್ನು ತಯಾರಿಸಲು ನಾಗಲೋಕಕ್ಕೆ ಹೋಗಿ ನಾವು ನಾಗಪುಷ್ಪವನ್ನು ತರಬೇಕು. ಇದನ್ನು ಕೇಳಿ ಅಲ್ಲಿಯೇ ಇದ್ದ ತನ್ನ ಕುರುಡ ಗಂಡನ ಬಳಿ ಹೋಗಿ, ನೀವು ಏನು ಮಾಡುತ್ತೀರಾ ಗೊತ್ತಿಲ್ಲ, ನಮ್ಮ ತಂದೆ ಬದುಕಬೇಕು, ಹೋಗಿ ನಾಗಪುಷ್ಪ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾಳೆ. ಈ ಘಟನೆಯನ್ನು ನೋಡಿದ ಎಲ್ಲರೂ ಜೋರಾಗಿ ನಗ್ತಾರೆ.
ಅವಳ ಅಕ್ಕಂದಿರು ಅವರ ಗಂಡಂದಿರು ಕೂಡ ಎಲ್ಲ ಸರಿಯಾಗಿದ್ದರೂ ಕೂಡ ನಾವು ಏನು ತರಲು ಆಗಿಲ್ಲ ನಮ್ಮ ಕೈಯಲ್ಲಿ. ಅಂಥದ್ರಲ್ಲಿ ಕುರುಡನಾದ ಇವನು ಹೇಗೆ ತರ್ತಾನೆ ಅಂತ ಟೀಕೆಯನ್ನು ಮಾಡ್ತಾರೆ. ನಾಗಲೋಕ ಅಂದರೆ ಹುಡುಗಾಟವಲ್ಲ. ಅದು ಇಲ್ಲಿಂದ ಸುಮಾರು ದೂರ ಇದ್ದು 7 ಬೆಟ್ಟ 7 ಸರೋವರ ಹಾಗೆ 7 ಲೋಕದ ನಂತರ ಸಿಗುವುದೇ ನಾಗಲೋಕ. ಅಲ್ಲಿಗೆ ಹೋದರೆ ಅಲ್ಲಿರುವ ವಿಷಪೂರಿತ ಹಾವುಗಳು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಸತ್ಯವತಿ ಏನೋ ಹೇಳಲು ಬಾಯಿ ತೆಗೆಯೋಳು, ಆದರೆ ನನ್ನ ಗಂಡನಿಗೆ ಇರುವ ಶಾಪ ನೆನೆದು ಸುಮ್ಮನೆ ಆಗ್ತಾಳೆ. ಇದನ್ನು ಕಂಡ ಸತ್ಯವತಿಯ ಗಂಡನು ನಾನೇ ಹೋಗಿ ತರುವುದಾಗಿ ಒಪ್ಪಿಕೊಳ್ತಾನೆ. ನಾನು ಹೋಗಿ ನಾಗಲೋಕಕ್ಕೆ ತೊಗೊಂಡು ಬರ್ತೀನಿ ಮದ್ದನ್ನು ಅಂತ ಹೇಳ್ತಾನೆ. ಎಲ್ಲರೂ ಕೂಡ ಜೋರಾಗಿ ನಗ್ತಾರೆ. ಅವನ ದನಿಯಲ್ಲಿದ್ದ ಖಚಿತತೆ ಕಂಡು ರಾಜಗುರುಗಳು ನೀನು ಖಂಡಿತ ಯಶಸ್ವಿಯಾಗುವೆ, ಎಲ್ಲ ಭಗವಂತನ ಅನುಗ್ರಹ ಲೀಲೆ, ಹೋಗಿ ಬಾ ಮಗುವೆ ಅಂತ ಹೇಳ್ತಾರೆ. ನಮ್ಮ ಮರ್ಯಾದೆ ಗೌರವ ಕಡಿಮೆ ಆಗುವ ಭಯದಿಂದ ಉಳಿದ 2 ರಾಜರು ನಾವು ಬರುವುದಾಗಿ ಹೇಳ್ತಾರೆ. 3 ಹುಡುಕಿ ತರೋಣ ಅಂತ ಹೇಳ್ತಾರೆ. ನಾಗಪುಷ್ಪವನ್ನು ತರಲು ಹೊರಟಂತಹ ರಾಜಕುಮಾರರು 2 ಬೆಟ್ಟ ಹತ್ತುವ ವೇಳೆಗೆ ಸುಸ್ತಾಗ್ತಾರೆ. ಏ ಕುರುಡ, ನಿನ್ನ ಮಾತು ಕೇಳಿ ನಾವು ಇಂತಹ ಕಷ್ಟ ಅನುಭವಿಸುವ ಹಾಗಾಯಿತು ಅಂತ ಹೇಳ್ತಾರೆ. ನಾವು ಇಲ್ಲೇ ಇರ್ತೇವೆ, ನೀನು ಹೋಗಿ ಅದೇನು ತರ್ತೀಯ ತಗೊಂಡು ಬಾ ಅಂತ ಹೇಳ್ತಾರೆ. ಇಲ್ಲ ಎಂದರೆ ಇಲ್ಲಿಯೇ 7 ದಿನ ಇದ್ದು ನಾವು ನಾಗಪುಷ್ಪ ಇಲ್ಲ ಅಂತ ಮರಳಿ ರಾಜ್ಯಕ್ಕೆ ಹೋಗಿಬಿಡೋಣ ಅಂತ ಹೇಳ್ತಾರೆ. ಆವಾಗ ಕುರುಡ ರಾಜಕುಮಾರ ಹೇಳ್ತಾನೆ, ಅಣ್ಣಂದಿರ ಹಾಗೆ ಮಾಡಬಾರ್ದು, ಇದು ಧರ್ಮ ಅಲ್ಲ. ನೀವು ಬೇಕಾದರೆ ಇರಿ, ನಾನೊಬ್ಬನೇ ಹೋಗಿ ಬರುತ್ತೇನೆ. ಬಂದ ನಂತರ ಎಲ್ಲರೂ ಒಟ್ಟಿಗೆ ಹೋಗೋಣ. ನನಗೆ ನಾಗಲೋಕಕ್ಕೆ ಹೋಗುವ ದಾರಿ ಗೊತ್ತಿದೆ ಅಂತ ಹೇಳ್ತಾನೆ. ಅವರನ್ನು ಬಿಟ್ಟು ಹೊರಟ ಕುರುಡ ರಾಜಕುಮಾರ ತಾನು ಕಲಿತಿದ್ದ ಅನೇಕ ವಿದ್ಯೆಗಳನ್ನು ಬಳಸಿ ನಾಗಲೋಕ ತಲುಪ್ತಾನೆ. ಅನೇಕ ನಾಗ ಮಂತ್ರಗಳನ್ನು ಹೇಳಿ ನಾಗರಾಜನನ್ನು ಮೆಚ್ಚಿಸಿ ಅವನಿಂದಲೇ ನಾಗಪುಷ್ಪವನ್ನು ಪಡ್ಕೊಂಡು ಬರ್ತಾನೆ. ಇತ್ತ ಅರಮನೆಯಲ್ಲಿ ಅಕ್ಕಂದಿರು ನಮ್ಮ ಗಂಡಂದಿರು ನಾಗಪುಷ್ಪದೊಂದಿಗೆ ಬರುವರು ಅಂತ ಮಾತನಾಡುತ್ತಾ, ನಿನ್ನ ಗಂಡ ಕುರುಡ, ಅವನು ನಿಷ್ಪ್ರಯೋಜಕ, ಅವನಿಂದ ಏನೂ ಆಗುವುದಿಲ್ಲ, ಆ ಕುರುಡ ಯಾಕಾದರೂ ಹೋಗಿರುವನು ಅಂತ ಹೇಳ್ತಾರೆ. ಇತ್ತ ಕುರುಡ ರಾಜಕುಮಾರ ಉಳಿದ 2 ರಾಜಕುಮಾರರನ್ನು ಸೇರುವನು. ಕುರುಡ ರಾಜಕುಮಾರನ ಕೈಯಲ್ಲಿದ್ದ ನಾಗಪುಷ್ಪ ನೋಡಿ ಆಶ್ಚರ್ಯಪಡುವ ಜೊತೆಯಲ್ಲಿ ಅರಮನೆಯಲ್ಲಿ ನಮ್ಮನ್ನು ನೋಡಿ ಏನನ್ನು ಮಾತಾಡುವವರೋ, ನಮ್ಮ ಹೆಂಡತಿಯರು ನಮ್ಮನ್ನು ಯಾವುದಕ್ಕೂ ಬಾರದವರು ಅಂತ ಅಂದ್ಕೊಳ್ತಾರೆ ಅಂತ ಯೋಚಿಸಿ ಆ 2 ಕುರುಡನನ್ನು ಇಲ್ಲಿಯೇ ಸಾಯಿಸಿ ನಂತರ ನಾಗಪುಷ್ಪದೊಂದಿಗೆ ಅರಮನೆಗೆ ಹೋಗೋಣ ಅಂತ ತೀರ್ಮಾನ ಮಾಡ್ತಾರೆ. ರಾಜಕುಮಾರ ತುಂಬ ದಣಿವೂ ಆಗಿರುವ ಆಗಿದೆ. ಆದ್ದರಿಂದ ಇವತ್ತೊಂದಿನ ರಾತ್ರಿ ಇಲ್ಲೇ ಉಳಿದು ಬೆಳಗ್ಗೆ ರಾಜ್ಯದತ್ತ ಪ್ರಯಾಣ ಬೆಳೆಸೋಣ ಅಂತ ಹೇಳ್ತಾರೆ. ಆಯಿತು ಎಂದು ಒಪ್ಪಿಕೊಂಡಂತಹ ಕುರುಡ ರಾಜಕುಮಾರ ಅಂದು ರಾತ್ರಿ ಮಲಗುವಾಗ ನಾಗಪುಷ್ಪವನ್ನು ಜೋಪಾನವಾಗಿ ಇಟ್ಟುಕೊಂಡು ಮಲಗಿರ್ತಾನೆ. ಅದೇ ರಾತ್ರಿ ಮೊದಲ 2 ಅಕ್ಕಂದಿರಾದ ನೇತ್ರಾವತಿ ಮತ್ತು ವೇದವತಿ ಮತ್ತದೇ ನಮ್ಮ ಗಂಡಂದಿರು ಶೂರರು ಅವರೇ ತರುತ್ತಾರೆ. ಕುರುಡನನ್ನು ಏಕೆ ಮದುವೆ ಆಗಬೇಕಿತ್ತು, ಅಪ್ಪಾಜಿ ಹತ್ತಿರ ಕ್ಷಮೆ ಕೇಳಿದ್ದಾರೆ, ನಮ್ಮ ಹಾಗೆ ಒಳ್ಳೆಯ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡ್ತಾಯಿದ್ರು, ಅಪ್ಪಾಜಿ ಕಾಯಿಲೆ ಬೀಳಲು ಕಾರಣ ನೀನೇ ಆಗಿದೆಯಾ ಅಂತ ಸತ್ಯವತಿಯನ್ನು ನಿಂದಿಸ್ತಾ ಇರ್ತಾರೆ. ಕುರುಡ ಮಲಗಿರ್ತಾನೆ ಅಂತ ತಿಳಿದು ನಿಧಾನವಾಗಿ ಬಂದು ನಾಗಪುಷ್ಪ ಇರುವ ಡಬ್ಬಿಯನ್ನು ತಕ್ಕೊಂಡು ಅವನನ್ನು ಸಾಯಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟರಲ್ಲಿ ಇತ್ತ ಸತ್ಯವತಿಯು ಪದೇ ಪದೇ ತನ್ನ ಗಂಡನ ಬಗ್ಗೆ ಹೇಳುವುದಕ್ಕೆ ಕೇಳಿ, ನೀವು ತಿಳಿದುಕೊಂಡ ಹಾಗೆ ಕುರುಡ ಅಲ್ಲ, ದೊಡ್ಡ ರಾಜ್ಯದ ರಾಜಕುಮಾರ. ನಾಳೆ 25 ವರ್ಷ ತುಂಬುವುದು. ನಾನು ರಾಣಿಯಾಗಿ ನನ್ನ ಗಂಡನ ಜೊತೆ ನಾಗಪುಷ್ಪದೊಂದಿಗೆ ಬರುವೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ 2 ಆಶ್ಚರ್ಯದಿಂದಲೇ ಸತ್ಯವತಿಯನ್ನು ನೋಡ್ತಾರೆ. ಅವಳು ಸುಳ್ಳು ಹೇಳುವುದಿಲ್ಲ ಅಂತ ಗೊತ್ತಿರುತ್ತೆ ಅವರಿಗೆ. ತಕ್ಷಣ ಸಾವರಿಸಿಕೊಂಡು, ನಾನು ಎಂಥ ತಪ್ಪು ಮಾಡಿದೆ, ಇಂದು 1 ದಿನ ಸುಮ್ಮನೆ ಇರಲಿಲ್ಲ, ಸತ್ಯ ಹೇಳಿಬಿಟ್ಟೆ, ಹಾಗಾದರೆ ನನ್ನ ಗಂಡ ಕರಡಿಯಾಗುವ ಅಂತ ತಿಳಿದು ಅಳುತ್ತಾ ಅರಮನೆಯನ್ನು ಬಿಟ್ಟು ತನ್ನ ಗುಡಿಸಲಿಗೆ ಓಡಿ ಬರ್ತಾಳೆ. ಇದನ್ನೆಲ್ಲ ನೋಡುತ್ತಿದ್ದ ಕೇಳುತ್ತಿದ್ದ ರಾಜ ಋಷಿಗಳು, ಸತ್ಯವತಿ ಇಂತಹ ತಪ್ಪು ಮಾಡಿದೆ ಮಗಳೇ, ನನ್ನ ದಿವ್ಯ ದೃಷ್ಟಿಯಿಂದ ನಿನ್ನ ಗಂಡ ಸಾಮಾನ್ಯನಲ್ಲ, ಅವನೇ ನಾಗಪುಷ್ಪ ತರೋದು ಅಂತ ನನಗೆ ಗೊತ್ತಿತ್ತು, ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಅವರು ಬೇಸರ ಮತ್ತು ನೋವಿನಿಂದ ಮನೆ ಕಡೆ ಹೊರಡ್ತಾರೆ. ಇತ್ತ ನಾಗಪುಷ್ಪ ತೆಗೆದುಕೊಳ್ಳಲು ಅವನನ್ನು ಸಾಯಿಸಲು ಬಂದ ರಾಜರಿಗೆ ಅವನು ಪಟ್ಟನೆ ಕರಡಿಯಾಗಿ ಪರಿವರ್ತನೆಯಾಗಿದ್ದು ನೋಡಿ ಆಶ್ಚರ್ಯ ಮತ್ತು ಭಯ ಆಗುತ್ತೆ. ಇದು ಯಾವುದೋ ರಾಕ್ಷಸರ ಇರುವಿಕೆ ಇರಬೇಕು ಅಂತ ಯೋಚನೆ ಮಾಡಿ ಕುದುರೆಯನ್ನು ಏರಿ ಅರಮನೆಗೆ ಬಂದುಬಿಡ್ತಾರೆ.
ರಾಜಋಷಿಗಳು ಶಿವನ ಪೂಜೆ ಮಾಡಲು ದೇವಸ್ಥಾನಕ್ಕೆ ಹೋಗಲು ತನ್ನ ಮನೆಯಿಂದ ಹೊರಗೆ ಬಂದ ತಕ್ಷಣ ಕರಡಿ ನಿಂತಿರುವುದು ನೋಡಿ ಭಯ ಆಗುತ್ತೆ. ಆದರೂ ಬಾಯಲ್ಲಿ ಪಳಪಳ ಅಂತ ಹೊಳಿತಾ ಇರುವ ನಾಗಪುಷ್ಪವನ್ನು ನೋಡಿ ಇವನು ಸತ್ಯವತಿಯ ಗಂಡ ಅಂತ ತಿಳಿದು ಅದರ ಬಳಿ ಹೋಗಿ ನಾಗಪುಷ್ಪವನ್ನು ಪಡ್ಕೊಂಡು ನಿನ್ನ ಹೆಂಡತಿ ಮಾಡಿದ ಸಣ್ಣ ತಪ್ಪಿಗೆ ಮತ್ತೆ ಈ ಥರ ಶಿಕ್ಷೆ ನಿನಗೆ ಅಂತ ಹೇಳ್ತಾರೆ. ಕರಡಿಯಾಗಿದ್ದ ರಾಜಕುಮಾರ, ರಾಜಗುರುಗಳೇ, ನನ್ನದು ಏನು ತಪ್ಪು? ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ ಇಲ್ಲಿವರೆಗೂ ಶಿಕ್ಷೆಯನ್ನು ಅನುಭವಿಸಿದ್ದೀನಿ. ಈಗ ತನ್ನ ಹೆಂಡತಿ ಮಾಡಿದ ತಪ್ಪಿನಿಂದ ಮತ್ತೆ ಈ ಥರ ಶಿಕ್ಷೆ ಅಂತ ಹೇಳ್ತಾನೆ. ರಾಜಕುಮಾರ, ದುಡುಕಬೇಡ, ನಾನು ರಾಜಋಷಿ ಹೇಳುತ್ತಿದ್ದೇನೆ, ಶಿವನ ಬಳಿ ಇದೆ, ವಿಚಾರ ಕೇಳುತ್ತೇನೆ ಎನ್ನುವರು. ಈಗ ನಿನ್ನ ಹೆಂಡತಿಗೆ ಸಮಾಧಾನ ಮಾಡಿ ನಿನ್ನ ಹೆಂಡತಿಯೊಂದಿಗೆ ಶಿವನ ದೇವಸ್ಥಾನಕ್ಕೆ ಬಾ, ಅಲ್ಲಿ ನಿನಗಾಗಿ ಕಾಯ್ತಾ ಇರ್ತೇನೆ ಅಂತ ಹೇಳ್ತಾನೆ. ಇತ್ತ ಗುಡಿಸಲಿಗೆ ಬಂದ ಕರಡಿ ರೂಪದ ರಾಜಕುಮಾರನನ್ನು ನೋಡಿ ಸತ್ಯವತಿ ಜೋರಾಗಿ ತಬ್ಬಿಕೊಂಡು ಗೋಳು ಅಂತ ಅಳ್ತಾ ಇರ್ತಾಳೆ. ಎಂಥ ತಪ್ಪು ಮಾಡಿದೆ ನಾನು, ಈ ಥರ ಮಾಡಬಾರ್ದಿತ್ತು ಅಂತ ಕ್ಷಮೆಯನ್ನು ಕೇಳ್ತಾಳೆ. ಕರಡಿಯಾಗಿದ್ದಂತಹ ರಾಜಕುಮಾರ ಹೆಂಡತಿಗೆ ಸಮಾಧಾನ ಮಾಡಿ, ರಾಜಋಷಿಗಳು ಶಿವನ ದೇವಸ್ಥಾನಕ್ಕೆ ಬರಲು ತಿಳಿಸಿದ್ದಾರೆ, ಬಾ, ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳ್ತಾನೆ. ರಾಜ ವೈದ್ಯರಿಗೆ ನಾಗಪುಷ್ಪ ನೀಡಿದಂತಹ ಕುಲಗುರುಗಳು ಔಷಧ ತಯಾರಿಸಲು ಹೋಗ್ತಾರೆ. ಇಬ್ಬರು ರಾಜರನ್ನು ಕರೆದು, ನಿಮ್ಮಲ್ಲಿ ಯಾರು ನಾಗಪುಷ್ಪ ತಂದಿರೋ ಅವರೇ ಔಷಧಿ ಮಹಾರಾಜರಿಗೆ ಹಚ್ಚಬೇಕು ಅಂತ ಹೇಳ್ತಾರೆ. ಇದರಿಂದ ಭಯಗೊಂಡಂತಹ ರಾಜರು ನಡೆದ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತನ್ನ ಹೆಂಡತಿಯರಿಗೆ, ರಾಜಗುರುಗಳಿಗೆ, ರಾಜ ಋಷಿಗಳಿಗೆ ತಿಳಿಸ್ತಾರೆ. ಕರಡಿಯಾಗಿದ್ದ ತನ್ನ ತಂಗಿಯ ಗಂಡನನ್ನು, ಸತ್ಯವತಿಯನ್ನು ಕಂಡು ತಮ್ಮ ತಪ್ಪಿನ ಬಗ್ಗೆ ಕ್ಷಮೆಯನ್ನು ಕೇಳ್ತಾರೆ. ಕರಡಿಯಾಗಿರುವ ನಿನ್ನ ಗಂಡನೇ ಔಷಧಿಯನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಮಹಾರಾಜರಿಗೆ ನಾಗಪುಷ್ಪ ಔಷಧಿ ನೀಡಿ ಸತ್ಯವತಿ ಮತ್ತು ಕರಡಿಯಾಗಿರುವ ರಾಜಕುಮಾರ ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಜಋಷಿಗಳು ತಾವು ಗಳಿಸಿದ ತಪಸ್ ಶಕ್ತಿ, ನಾಗಪುಷ್ಪದ ಶಕ್ತಿ, ದೇವರ ತೀರ್ಥ ಮೂರನ್ನು ಒಟ್ಟುಗೂಡಿಸಿ ಕರಡಿಯ ಮೇಲೆ ಪ್ರಯೋಗಿಸ್ತಾರೆ. ಆಗ ನಿಧಾನವಾಗಿ ಕರಡಿ ರೂಪದಿಂದ ಸುಂದರ ಯುವರಾಜನ ರೂಪ ಬಂದು ಎದ್ದು ನಿಲ್ತಾನೆ. ಇದನ್ನು ನೋಡುತ್ತಾ ಇದ್ದ ಅರಮನೆಯ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಜೊತೆಗೆ ತುಂಬ ಖುಷಿ ಕೂಡ ಆಗುತ್ತೆ. ಮಹಾರಾಜನಿಗೆ ಬಂದಿದ್ದ ರೋಗ ಗುಣಮುಖವಾಗಿ ಈ ಮಥುರೆಯ ರಾಜನನ್ನಾಗಿ ಯಾರನ್ನು ಮಾಡಿದರೆ ಒಳಿತು ಎಂದಾಗ ಎಲ್ಲರೂ ಕೂಡ ಸತ್ಯವತಿ ಮತ್ತು ಕಳಿಂಗ ರಾಜ್ಯದ ರಾಜಕುಮಾರನನ್ನು ಸೂಚಿಸ್ತಾರೆ. ಕುರುಡ ಎಂದು ತಿಳಿದಿದ್ದ ವ್ಯಕ್ತಿ ರಾಜನಾಗಿ, ಸ್ವಾಭಿಮಾನಿ ಮಗಳು ಸತ್ಯವತಿ ಪಟ್ಟದ ರಾಣಿಯಾಗಿ ಎಲ್ಲ ಜನರ ಮನಸ್ಸಿನಲ್ಲಿ ಇರುವಂತೆ ಆಡಳಿತ ನಡೆಸ್ತಾರೆ. ಅಂದಿನಿಂದ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ರಹಸ್ಯ ವಿಷಯನ ಹೇಳ್ಬಾರ್ದು ಎಂಬ ಗಾದೆ ಪ್ರಚಲಿತವಾಯಿತು. ಇಂದಿಗೆ ಈ ಕತೆ ಮುಕ್ತಾಯವಾಗಿತ್ತು. ಈ ಕತೆ ಹೇಗಿತ್ತು ಅಂತ ಮರಿದೆ ನನ್ನ ಜೊತೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.